ಅವರು ಮಾತಾಡ್ಸೋಣ ಸರ್, ನೂತನ ಸಚಿವರಾಗಿದ್ದೀರಿ. ಮೊದಲು ತಮ್ಗೆ ಕಂಗ್ರಾಚುಲೇಷನ್ ಸರ್. ಏನು ಮುಂದೆ ಯಾವ ಖಾತೆ ನಿರೀಕ್ಷೆ ಮಾಡ್ತೀರಿ ಸರ್? ಇಲ್ಲ, ನಾನು ಯಾವುದೋ ಒಂದು ಖಾತೆ ನಾನು ನಿರೀಕ್ಷೆ ಮಾಡ್ತಾ ಇಲ್ಲ. ನಮ್ಮ ಪಕ್ಷದ ವರಿಷ್ಠರು ಎಲ್ಲರೂ ಸೇರಿ ಇನ್ ಜವಾಬ್ದಾರಿ ಕೊಡ್ತಾರೆ, ಅದನ್ನು ನಿಭಾಯಿಸ್ತೀನಿ ಅಂತ ಹೇಳಿ. ಏನ್ ಹೇಳಿದಾರೆ ಸರ್ ಸಿಎಂ ಅವರು ತಮ್ಗೆ ಕರೆ ಮಾಡಿ? ಏನ್ ಹೇಳಿದ್ರು? ಕರೆ ಮಾಡಿ ಹೇಳಿದ್ರು ಇವತ್ತು 4 ಗಂಟೆಗೆ ರಾಜಭವನ್ ಬರಬೇಕು ಅಂತ ಅವ್ರು ಹೇಳಿದ್ರು. ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಅಲ್ಲಿ ಹೋಗ್ಬೇಕಾಗ್ತದೆ. ಸರ್, ತಮ್ಗೆ ಬಹಳ ತಡವಾಗಿ ಒಂದು ಅವಕಾಶ ಸಿಕ್ಕಿದೆ, ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದ್ರಿ. ಈ ಒಂದು ಲಿಸ್ಟ್ ಅಲ್ಲಿ ಕೂಡ ತಮ್ಮ ವಿಚಾರವಾಗಿ ಸಾಕಷ್ಟು ಗೊಂದಲ ಆಯ್ತು, ಕೊನೆಯವರು ಕೂಡ ತಗೊಂಡು ಹೋಗಿದ್ದಾರೆ ಎಐಸಿಸಿ ನಾಯಕರು ಅನ್ನೋ ಮಾಹಿತಿ ಇರುವಂತದ್ದು. ಇಲ್ಲ, ಇದು ಕೆಲವು ಸತಿ ಯಾಕಂದ್ರೆ ಬಹಳ ಜನ ಆಕಾಂಕ್ಷಿ ಇದ್ದಾರೆ. ಇವಾಗಲೂ ಕೂಡ ಬಹಳ ಜನ 6, 7, 8 ಸತಿ ಗೆದ್ದವರು ಕೂಡ ಇದ್ದಾರೆ. ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಒಂದು ವಿಚಾರ ಮಾಡಬೇಕಾಗ್ತದೆ. ಅದನ್ನು ನಮ್ಮ ಪಕ್ಷದ ವರಿಷ್ಠರು ದೆಹಲಿಯಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ವಿಚಾರ ಮಾಡಿ ಸಮಾಲೋಚನೆ ಮಾಡಿ ಓಕೆ ಸರ್, ಈಗ ಕಲ್ಯಾಣ ಕರ್ನಾಟಕಕ್ಕೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಯಾಕಂದ್ರೆ ಸಾಕಷ್ಟು ಡೆವಲಪ್ಮೆಂಟ್ ಆಗ್ಬೇಕಿದೆ. ತಾವು ಸಚಿವರಾಗಿದ್ದೀರಾ, ಜೊತೆಗೆ ಕಲಬುರಗಿಗೂ 3 ಸಚಿವ ಸ್ಥಾನ ಸಿಕ್ಕಿರುವಂತದ್ದು. ಹೌದು, ಇದೆಲ್ಲ ನಮ್ಮ ಮೇಲೆ ಒಂದು ಬಹಳ ದೊಡ್ಡ ಒಂದು ಜವಾಬ್ದಾರಿ ಇದೆ. ನಾವು ಶಕ್ತಿ ಮೀರಿ ಕೆಲಸ ಮಾಡ್ತಕ್ಕಂತ ಒಂದು ವಿಚಾರ ಇದೆ. ಆ ಒಂದು ರೀತಿಯಿಂದ ನಾವೆಲ್ಲರೂ ಸೇರಿ ಕೆಲಸ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.